ಅಮೆರಿಕ, ಇಸ್ರಾಯೇಲ್, ಇರಾನ್ ಸಮರದ ಬಗ್ಗೆ ಪುಟಿನ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಭಾಗಿಯಾಗಿರುವವರಿಗೂ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾರ್ಯಾರು ಪಾರ್ಟಿಸಿಪೆಂಟ್ಸ್ ಇದ್ದಾರಲ್ಲ ಇದರಲ್ಲಿ, ಯುದ್ಧ ಅಂತ ಇದ್ದಾರಲ್ಲ, ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಯುಕ್ರೇನ್ ಮೇಲೆ ವಾರ ಮಾಡ್ತಿರ್ತಕ್ಕಂಥ ರಷ್ಯಾದ ಮುಖ್ಯಸ್ಥ ಮಾತಾಡ್ತಿರೋದು. ಇದು ಹಾಸ್ಯಾಸ್ಪದ. ಇದೇ ಯುಕ್ರೇನ್ನ ಮೇಲೆ 4 ವರ್ಷಗಳಿಂದ ಈ ಮನುಷ್ಯನೇ ಯುದ್ಧ ಮಾಡ್ತಿರೋದು. ಯುಕ್ರೇನ್ನ ಮೇಲೆ ಈ ಮನುಷ್ಯ ಹೇಳ್ತಿರೋದೇನು, ಯಾರು ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಮಾಡ್ತಿದ್ದಾರಲ್ಲ, ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಇವ್ರು ಯಾರಿಗೂ ಗೊತ್ತಿಲ್ಲ. ಕೋವಿಡ್ನಲ್ಲಿ ಉದ್ಭವಿಸಿದಂಥ ಪರಿಸ್ಥಿತಿ ಮತ್ತೆ ತಲೆದೋರಬಹುದು. ಕೋವಿಡ್ನಲ್ಲಿ ಜನ ಅನುಭವಿಸಿದಂತಹ ಯಾತನೆ ಅನುಭವಿಸಬಹುದು. ಇದು ಕೇವಲ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಯುದ್ಧ ಅಲ್ಲವೇ ಅಲ್ಲ, ಇದು ನಿಜವಾದ ವ್ಯವಸ್ಥಿತ ಆಘಾತ. ಎಲ್ಲರ ಮೇಲೂ ಪರಿಣಾಮ ಆಗುತ್ತೆ. ಏನೋ ಇರಾನ್ ನಾಶ ಆಗಿಬಿಟ್ಟಿದೆ, ಇರಾನ್ಗಷ್ಟೇ ಮ್ಯಾಟ್ರ್ ಆಗೋದಿದು, ಇಸ್ರೇಲ್ಗಷ್ಟೇ ಇದರದ್ದು ಪರಿಣಾಮ, ಅಮೆರಿಕಕ್ಕಷ್ಟೇ ನೋ. ಇಲ್ಲಿ ನಡೀತಿರೋದು 3 ದೇಶಗಳ ಯುದ್ಧ ಆದರೂ, ಯುಕ್ರೇನ್ ರಷ್ಯಾ ಯುದ್ಧದಲ್ಲಾದರೂ ತುಂಬ ಜನಗಳಿಗೆ ತೊಂದರೆ ಆಗಿರಲಿಕ್ಕಿಲ್ಲ. ಅದರಿಂದ ಇಡೀ ವಿಶ್ವಕ್ಕೆ ತಟ್ಟುಬಿಟ್ಟಿದೆ, ಬಿಸಿ ತಟ್ಟುಬಿಟ್ಟಿದೆ. ಸಿಲಿಂಡರ್ ಸಿಕ್ಕಲಿಲ್ಲ, ಸೂರ್ಯಕಾಂತಿ ಎಣ್ಣೆ ಸಿಕ್ಕಲಿಲ್ಲ, ಅಲ್ಲಿಂದೇನು ರಸಗೊಬ್ಬರ ರಫ್ತಾಗ್ತಾ ಇಲ್ಲ, ಹಾಗಲ್ಲ. ಆದರೆ ಈ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಇದೆಯಲ್ಲ, ನಿಜವಾಗಿಯೂ ಕೋವಿಡ್ ಕಾಲದ ಸಂಕಷ್ಟ ತರುತ್ತೆ. ಇದು ನಿಜವಾದ ವ್ಯವಸ್ಥಿತ ಆಘಾತ. ಇದು ಪರಿಣಾಮ ಬೇರೆ ಬೀರುತ್ತೆ ಅಂತ ಹೇಳಿ ಪುಟಿನ್ ಮಾತಾಡ್ತಾ ಇರೋದು. ಯಾರೂ ಊಹಿಸಿರಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಕೂಡ ಬರಬಹುದು. ಯುದ್ಧದ ಬಗ್ಗೆ ಈ ಕಳವಳ ವ್ಯಕ್ತಪಡಿಸಿರೋದು ರಷ್ಯಾ ಅಧ್ಯಕ್ಷ ಪುಟಿನ್.